ಚೆನ್ನಾಗಿ ಹೇಳ್ದೆ ಶಿವರಾಜು, ಆದ್ರೂ ಕೇಳಲ್ವಲ್ಲ. ಇವಳಿಗೆ ಆತ್ರ ಜಾಸ್ತಿ, ಆತ್ರ. ಸೀನು, ಜನರು ನಮ್ಮ ಮೇಲಿರೋ ನಂಬಿಕೆಯಿಂದ ಚೀಟಿ ಕಟ್ತಾ ಇದ್ದಾರೆ. ಅವ್ರ ನಂಬಿಕೆಗೆ ನಾವು ಭರವಸೆಯಾಗಿ ನಿಂತಿರೋದಕ್ಕೆ ಪ್ರತಿಫಲವಾಗಿ ಧರ್ಮದಿಂದ ತಗೊಳ್ಳೋದ್ರಲ್ಲಿ ತಪ್ಪಿಲ್ಲ. ಆದರೆ ಸ್ವಂತ ಲಾಭದ ಬಗ್ಗೆ ಯೋಚಿಸಬಾರ್ದು. ಸರಿ ಮಾವ. ಅದೇ ಸಂತೋಷದಲ್ಲಿ ಆ ಬ್ಯಾಗನ್ನ ಆದ್ಯನ ಕೊಡು. ಆದ್ಯ ತಗೋಮ್ಮ, ಹೋಗು ಹೋಗು. ಈ ಹುಡುಗಿ ಬೇಕು ಅಂತ ಮಾಡ್ತಾಳೋ ಏನೋ, ಆದ್ರೆ ಪದ್ಮ ಅದ್ಕೇನ್ ಮಾತ್ರ ಸರಿಯಾಗಿ ಉರಿಸ್ತಾಳೆ. ಅದನ್ನ ಹುಷಾರಾಗಿಟ್ಕೊಂಡು ಜವಾಬ್ದಾರಿಯಿಂದ ನನ್ನ ಮಗನ ಹೆಸರು ಉಳಿಸಿ. ಸೀನು ಬಗ್ಗೆ ಚೆನ್ನಾಗಿ ಆದ್ಯ ಅರ್ಥ ಮಾಡ್ಕೊಂಡ್ರೆ ಮುಂದೆ ಬರೋದೆಲ್ಲ ಗೆಲ್ವೆ ಅಮ್ಮ. ಸೀನು, ನಿನ್ ಭವಿಷ್ಯ ಚೆನ್ನಾಗಿರ್ಬೇಕು ಅಂತ, ನಿನ್ ಮೇಲೆ ಕಿಶೋರ್ ಅವ್ರಿಗೆ ನಂಬಿಕೆ ಬೆಳಿಬೇಕು ಅಂತ ನಿನ್ ಕೈಲಿ ವ್ಯಾಪಾರ ಶುರು ಮಾಡಿಸ್ದೆ. ಮೊದಲು ನೀನು ನಿನ್ ಭವಿಷ್ಯದ ಬಗ್ಗೆ ಯೋಚನೆ ಮಾಡು. ಸರಿ ಮಾವ. ಇವತ್ತು ಸಿಗೋ 10 ರೂಪಾಯಿನ ನೀನು ಸದುಪಯೋಗ ಪಡಿಸ್ಕೊಂಡ್ರೆ ಕಷ್ಟ ಕಾಲದಲ್ಲಿ ಅದೇ ನಿನ್ನನ್ನು ಕಾಪಾಡುತ್ತೆ. ನೀನು ದುಡ್ಡಿಗೆ ಗೌರವ ಕೊಟ್ರೆ ದುಡ್ಡು ನಿನಗೆ ಗೌರವ ಕೊಡುತ್ತೆ. ಖಂಡಿತವಾಗ್ಲೂ ಮಾವ. ಸರಿಯಪ್ಪ, ಬಂದ್ ಮಾತಾಡಿ. ಶೌರ್ಯ ಸರ್. ಏನ್ ರಾಜಿ? ಶೌರ್ಯ ಸರ್. ರಾಜಿ 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 ಏ ರಾಜಿ, ಏನಾಯ್ತು? ಏನಾಯ್ತು? ಅಯ್ಯೋ, ಅಮ್ಮ ಅಪ್ಪ ಬರ್ತಿದಾರಂತೆ. ಅಮ್ಮ ಅಪ್ಪ ಬರ್ತಿದಾರಂತ ತುಂಬಾನೇ ಖುಷಿಯಾಗಿದೆ ಇವತ್ತು. ತವ್ರ ಮನೆಯವ್ರು ಬರ್ತಾರೆ ಅಂದ್ರೆ ಅಷ್ಟೇ ಖುಷಿ ಅಲ್ವಾ ಸರ್? ಆ ಖುಷಿ ಆದಷ್ಟು ಬೇಗ ಹೋಗೋಗ್ ಮಾಡ್ತೀನಿ ಕಣೆ. ಏನು ರಾಜಲಕ್ಷ್ಮಿ ಜೊತೆ ಜಗಳ ಮಾಡ್ಕೊಂಡು ಟೆನ್ಷನ್ ಅಲ್ಲಿರೋ ಹಾಗಿದೆ? ಅವಳೇನ್ ದೆವ್ವನ ಅಥವಾ ಕಳ್ಳಿನ? ಅವಳು ನೋಡಿ ಹೆದರ್ಕೊಳಕ್ಕೆ. ಮತ್ತೆ ಯಾಕೆ ಆತರ ಬಂದೆ? ಅವಳ ಅಪ್ಪ ಅಮ್ಮ ಬರ್ತಿದಾರಂತೆ. ಆ ರಾಜಾರಾಮ್ ನನ್ ಜೀವನನ ಹಾಳ್ ಮಾಡ್ದ. ಈ ಮನೆಯವರಿಂದ ಅವನಿಗೆ ಮರ್ಯಾದೆ ಕೂಡ ಸಿಗ್ಬಾರ್ದು. ಕುತ್ಕೊಳ್ಳಕ್ಕೆ ಕುರ್ಚಿ ಕೂಡ ಅವಶ್ಯಕತೆ ಇರಬಾರ್ದು. ಮೊದ್ಲು ಆ ಸೋಫಾ ಎಲ್ಲ ತೆಗಿ. ನಾನಾ? ₹1,00,000 ಕೊಟ್ಟಿದ್ದೀನಿ ತಾನೆ, ಇಷ್ಟು ಚಿಕ್ಕ ಕೆಲ್ಸ ಮಾಡಕ್ಕಾಗಲ್ವಾ? ಮಾಡ್ತೀಯೋ ಇಲ್ಲ ನಿನ್ ವಿಷಯ ಹೊರಗೆ ಹಾಕ್ಲಾ? ನೀನು ಅಗ್ರಿಮೆಂಟ್ ಹೆಂಡತಿ ಅಲ್ಲ, ಬ್ಲ್ಯಾಕ್ ಮೇಲ್ ಹೆಂಡತಿ. ಪದೇ ಪದೇ ₹1,00,000 ಬಗ್ಗೆ ಹೇಳ್ಬೇಡ, ನಾನು ಮಾಡ್ತೀನಿ. ಸರಿ, ನೀನು ಬಾ. ಬಾ. ನಿಮ್ಮ ಅಪ್ಪ ಅಮ್ಮನ್ನ ಇವಾಗ ಬರೋದಕ್ಕೆ ಹೇಳು ರಾಜಲಕ್ಷ್ಮಿ. ಎಲ್ ಕೂರಿಸ್ತೀಯ ಅಂತ ನಾನು ನೋಡ್ತೀನಿ. ಅಟ್ಲೀಸ್ಟ್ ನೆಲದ ಮೇಲೆ ಕೂರ್ಸೋಣ ಅಂದ್ರೆ ಒಂದು ಚಾಪೆ ಕೂಡ ಇಲ್ಲ. ನಮ್ಮ ಅಪ್ಪ ಅಮ್ಮ ಬರ್ತಿದ್ದಾರೆ ಅಂತ ಹಾಗೆ ಕೂತ್ಕೊಳ್ಳೋಕೆ ಕುರ್ಚಿನೂ ಇಲ್ದಿರೋ ಥರ ಮಾಡ್ತೀಯ. ನಿನ್ನ ಕೈಯಲ್ಲೇ ಸೋಫಾಗಳನ್ನು ಹಾಕಿಸ್ತೀನಿ, ನೋಡ್ತಿರು. ಅಶ್ಮಿತಾ, ಏನು? ನಿಮ್ಮ ಅಪ್ಪ ಅಮ್ಮ ಬರ್ತಿದ್ದಾರಂತೆ. ಅದೇನು
ಬರ್ತಿರೋದ್ ನಿಮ್ಮ ಅಪ್ಪ ಅಮ್ಮ ಅಲ್ವಾ? ನಮ್ಮ ಅಪ್ಪ ಅಮ್ಮ ಬರ್ತಿದ್ದಾರೆ ಅಂತ ನಿನಗೆ ಯಾರು ಹೇಳಿದ್ರು? ಆ, ಆ, ಪ್ರಶಾಂತ್ ಹೇಳ್ದ. ನಿನ್ಗೆ ರಾಂಗ್ ಕನ್ವೆ ಆಗಿದೆ. ಬರ್ತಿರೋದು ನಮ್ಮ ಅಪ್ಪ ಅಮ್ಮ ಅಲ್ಲ, ನಿಮ್ಮ ಅಪ್ಪ ಅಮ್ಮ. ಹೌದಾ? ನಾನು ಹೋಗಿ ಚೆಕ್ ಮಾಡ್ಬೇಕು. ಹೋಗು ಹೋಗು ಹೋಗು. ಏನ್ ಅಶ್ಮಿತಾ ಹುಡುಕ್ತಿದ್ಯಾ? ನನ್ ಫೋನ್ ಕಾಣಿಸ್ತಿಲ್ಲ, ಇಲ್ಲೇ ಚಾರ್ಜಿಂಗ್ ಹಾಕಿದ್ದೆ. ಓಹೋ, ಅದಕ್ಕೆ ಅನ್ಸತ್ತೆ ನಿನ್ ಫೋನ್ ಸಿಕ್ಕಿಲ್ಲ ಅಂತ ನನಗೆ ಕಾಲ್ ಮಾಡಿ ಹೇಳಿದ್ದಾರೆ. ಅಷ್ಟಕ್ಕೂ ನೀನ್ ಫೋನ್ ಹುಡ್ಕೋದಲ್ಲ, ಮೊದ್ಲು ನಾನು ಕೇಳಿದ್ದಕ್ಕೆ ಉತ್ತರ ಕೊಡ್ತೀಯಾ? ಮೊದ್ಲೇ ನನಗೆ ಯಾಕೋ ಟೆನ್ಷನ್ ಆಗ್ತಿದೆ. ನಮ್ಮ ಅಪ್ಪ ಅಮ್ಮ ನನಗ್ ಕಾಲ್ ಮಾಡಿದ್ರೆ ನಿನ್ಗೆ ಯಾಕೆ ಟೆನ್ಷನ್? ನನಗೆ ಅಲ್ವಾ ಟೆನ್ಷನು? ಅಷ್ಟಕ್ಕೂ ಯಾಕೆ ನಿಮ್ಮಪ್ಪ ಶೌರ್ಯ ಸರ್ ಬಗ್ಗೆ ಮಾತಾಡ್ಬೇಕು ಅಂತಿದ್ದಾರೆ? ಅಷ್ಟಕ್ಕೂ ಏನ್ ನಡೀತಿದೆ ಅಂತ ಗೊತ್ತಾಗ್ತಿಲ್ಲ. ಹಾಗಾದ್ರೆ ನಮ್ಮಪ್ಪ ಯಾವ್ದೋ ದೊಡ್ಡ ಪ್ಲಾನೇ ಮಾಡ್ಕೊಂಡು ಬರ್ತಿರ್ಬೇಕು. ಅಷ್ಟಕ್ಕೂ ರಾಜಾರಾಮ್ ರೇಂಜಿಗೆ ನಾನು ಯೋಚನೆ ಮಾಡಲ್ಲ. ಇವತ್ ಮಾತಾಡ್ಲೇಬೇಕು, ಶೌರ್ಯ ಸರ್ ಬಗ್ಗೆ ನಿರ್ಧಾರ ಮಾಡ್ಲೇಬೇಕು ಅಂದ್ರು. ನಿಮ್ಮಪ್ಪ ಬರ್ಲಿ ಇರು, ನಾನು ಕೂಡ ಮಾತಾಡ್ಬೇಕು. ಹಾಗಾದ್ರೆ ನಮ್ಮಪ್ಪ ಬರ್ತಿದ್ದಾರೆ ಅಂತ ಆಯ್ತು. ಅತ್ತೆ, ಏನ ಸ್ಮಿತಾ, ತುಂಬಾ ಸಂತೋಷವಾಗಿದ್ಯಾ? ಅಪ್ಪ ಅಮ್ಮ ಬರ್ತಿದಾರಂತೆ, ನೀವು ಜ್ಯೂಸ್ ತಗೊಂಡ್ ಬನ್ನಿ. ಸರಿ ಆಯ್ತು. ಅತ್ತೆ, ಅಪ್ಪ ಅಮ್ಮ ಬಂದ್ರು ಅನ್ಸುತ್ತೆ. ಸ್ವಲ್ಪ ಡೋರ್ ತೆಗೀರಿ. ರಾಜಿ, ಅಮ್ಮ, ರಾಜಿ, ಅಪ್ಪ. ಹೇಗಿದೆಯೋ ಕಂದ? ಮಾವ, ಅತ್ತೆ ಚೆನ್ನಾಗಿದ್ದೀರಾ? ಹಾ, ಅಯ್ಯೋ, ಏನೇ ರಾಜಿ ಇದೆಲ್ಲ? ಆರ್ತಿ ಮಾಡ್ತಿರೋ ನಿಮ್ಮ ಅಳಿಯನ್ನೇ ಕೇಳಿ. ನೀನ್ ಯಾಕೆ ಆರ್ತಿ ಎತ್ತುತ್ತಾ ಇದೀಯ ಶೌರ್ಯ? ಅಂದ್ರೆ ನನ್ನ ಅಮ್ಮಂಗೆ ಬುದ್ಧಿ ಅಷ್ಟು ಸರಿ ಇಲ್ಲ ಅಲ್ವಾ? ಅಮ್ಮಂಗ್ ಹುಷಾರಿಲ್ಲ ಅಂದ್ರೆ ಏನರ್ಥ? ಅಮ್ಮಂಗೆ ಕೈ ಸರಿ ಇಲ್ಲ ಮಾವ. ಏನ್ ನೋಡ್ತಿದ್ಯಾ ರಾಜಿ? ಬಾಯಲ್ಲಿ ಬೊಟ್ಟಿಡು. ಇಡ್ತೀನಿ. ಅಲ್ಲ, ಮತ್ ನಿಮ್ಮ ಅಮ್ಮನ ಕೈಯಲ್ಲಿ ಜ್ಯೂಸ್ ಇದೆಯಲ್ಲ ಅಣಿ ಅಂದ್ರೆ? ಅದೇ ಆ ಜ್ಯೂಸ್ ಮಾಡ್ಬೇಕಾದ್ರೆ ಕೈ ಏಟಾಯ್ತು. ಅಮ್ಮ, ನೀವು ಪ್ರಶ್ನೆ ಕೇಳೋದ್ ಬಿಟ್ಟು ಮೊದಲು ಒಳಗ್ ಬನ್ನಿ. ಬಾಪ, ಬನ್ನಿ ಅಪ್ಪ, ಕೂತ್ಕೊಳ್ಳಿ. ಅಮ್ಮ, ಕೂತ್ಕೊಳ್ಳಿ. ರಾಜಾರಾಮ್ ಅವರೇ ನಮಸ್ಕಾರ. ನಮಸ್ಕಾರ ನಮ್ಮ. ನಮಸ್ಕಾರ ಆಗಿದ್ದೀರಾ? ಕೂತ್ಕೊಳ್ಳಿ. ಏನಮ್ಮ ಸ್ಮಿತಾ, ಎಲ್ಲ ಚೆನ್ನಾಗಿದೆಯೇನಮ್ಮ? ನಿನ್ನನ್ನು ಹೀಗೆ ನೋಡ್ತಿದ್ರೆ ತುಂಬಾ ಸಂತೋಷ ಆಗುತ್ತಮ್ಮ. ನಮಗ್ ಮಾತ್ರ ಸಾಯ್ಬೇಕು ಅಂತ ಅನಿಸ್ತಿದೆ. ಮನೆ ಕೆಲ್ಸನೆಲ್ಲ ಅಶ್ಮಿತಾನೇ ನೋಡ್ಕೊಳ್ತಾಳೆ ಅಪ್ಪ. ಸಂತೋಷ, ನಿನ್ನಿಂದ ನಾನು ಅಪೇಕ್ಷೆ ಮಾಡಿದ್ದು ಇದನ್ನೇನಮ್ಮ. ರಾಜಿ ತಾನ್ ಮಾಡೋ ಕೆಲ್ಸನ್ ಕೂಡ ಬೇರೆಯವ್ರ ಅಕೌಂಟಿಗೆ ಹಾಕ್ತಾಳೆ. ಅಮ್ಮ, ಎಷ್ಟೊತ್ತು ಆ ಜ್ಯೂಸ್ನ ಹಿಡ್ಕೊಂಡಿರ್ತೀಯ? ಅತ್ತೆ ಮತ್ ಮಾವಂಗ್ ಕೊಡು. ತಗೊಳ್ಳಿ ಬೀಗ್ರೆ. ಬೀಗ್ರೆ,
ಅಸ್ಮಿತಾ ನೋಡೋಕೆ ಸ್ವಲ್ಪ ಕೋಪಿಷ್ಟೆ ತರ ಕಾಣಿಸ್ತಾಳೆ, ಮನ್ಸು ಮಾತ್ರ ಬೆಣ್ಣೆ ತರ. ಗೊತ್ತು. ಅಷ್ಟಕ್ಕೂ ಯಾವತ್ತೂ ಬರ್ದೇ ಇದ್ದ ನೀವು ಇವತ್ತು ಬಂದಿದ್ದೀರಾ ಅಂದ್ರೆ ಖಂಡಿತ ಏನೋ ವಿಶೇಷ ಇರುತ್ತೆ. ಹೇಳಿ ರಾಜಾರಾಮ್ ಅವರೇ. ಏನೂ ಇಲ್ಲ, ನಮ್ ರಾಜಿಗೂ ಶೌರ್ಯನಿಗೆ ಮದ್ವೆ ಆಗಿ ತುಂಬಾ ದಿವಸ ಆದ್ರೂ ಕೂಡ ಇನ್ನೂ ಅವರಿಬ್ಬರಿಗೆ ಪ್ರಸ್ತುತ ಕಾರ್ಯಕ್ರಮನ ನಾವಿನ್ನೂ ಪೂರೈಸಿಲ್ಲ. ನಮ್ಮ ಆದ್ಯನ್ಗೂ ಸಿನುಗೂ ಮೊನ್ನೆ ತಾನೇ ಮದ್ವೆ ಮಾಡಿದ್ವಲ್ಲ, 1-2 ದಿವಸ ಆದ್ಮೇಲೆ ಈ ಕಾರ್ಯಕ್ರಮನ ಮಾಡೋಣ ಅಂತ ಮನಸ್ಸಿನಲ್ಲಿ ಅನ್ಕೊಂಡ್ವಿ. ಈಗ ಇವರಿಬ್ಬರ ಜೊತೆ ನಮ್ಮ ರಾಜಿಗೂ ಶೌರ್ಯ ಅವ್ರಿಗೂ ಸೇರಿ ಒಂದೇ ಸಲ ಈ ಫಂಕ್ಷನ್ ಮಾಡ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಆಮೇಲೆ ಮಕ್ಳ ಜೀವನ ಮಾಡೋದು ನೋಡಿ, ಅವ್ರ ಸಂತೋಷನ ನೋಡಿ ನಾವು ಸಂತೋಷವಾಗಿರ್ಬಹುದು. ಅದಕ್ಕೆ ನಿಮಗೂ ಒಂದು ಮಾತು ಹೇಳಿ ನಮ್ಮ ಅಳಿಯಂದ್ರನು ರಾಜಿನೂ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಅಯ್ಯಯ್ಯೋ, ಎಂತ ಮಾತು ಹೇಳಿದ್ರಿ ನೀವು ಇದನ್ನ ನಮ್ಮ ಹತ್ರ ಕೇಳ್ಬೇಕಾ? ಫೋನ್ ಮಾಡಿ ವಿಷಯ ಹೇಳಿದ್ರೆ ನಾವೇ ಬರ್ತಾ ಇದ್ವಿ ಅಲ್ವಾ? ನೀವು ನಮಗೆ ಎಷ್ಟು ಗೌರವ ಕೊಡ್ತೀರಾ ಅಂತ ಗೊತ್ತು. ಆದರೆ ಪದ್ಧತಿಯಿಂದ ಬಂದು ಕೇಳೋದು ನಿಮಗೂ ನಮಗೂ ಒಳ್ಳೇದು ಅಂತ ನಾವು ಹೀಗೆ ಬಂದ್ವಿ ಅಷ್ಟೇ. ಅದು ಅಲ್ಲದೆ ನಾವು ಬೊಟ್ಟಿಟ್ಟು ನಮ್ಮನೆ ಕರ್ಕೊಂಡು ಹೋಗ್ಬೇಕು ಅಂತ ಬಂದ್ರೆ ನಮ್ಮ ಅಳಿಯ ನಮಗೆ ಬೊಟ್ಟಿಟ್ಟು ಈ ಮನೆಗೆ ಆಹ್ವಾನ ಮಾಡ್ದ. ಆ ಸಂಸ್ಕಾರನೇ ಶೌರ್ಯನ್ನ ನಿಮ್ಮ ಅಳಿಯನ್ನಾಗಿ ಮಾಡಿದೆ ಅಂತ ಅನ್ಸುತ್ತೆ. ಏನಪ್ಪ, ನಾಳೆ ನಮ್ಮ ಮನೆಗೆ ಬರ್ತೀರಲ್ಲ? ಅತ್ತೆ, ಒಳಗೇನೋ ಸೀದೋಗ್ತಿದೆ ಅನ್ಸುತ್ತೆ ನೋಡಿ. ಅಯ್ಯಯ್ಯೋ, ಒಂದ್ ನಿಮಿಷ ಬಂದ ಬರ್ತೀನಿ ರೀ. ಬರಿತಾ ಇದೆಯಮ್ಮ? ನೀವು ಹೇಳೋದೇ ತಡ ಆಗ್ತಾ ಇದೆ ಕಿಶೋರ್ ಅವರೇ. ಇನ್ನೊಂದು ಪಾಯಿಂಟ್ ಏನು ಅಂದ್ರೆ, ಆದ್ಯ ಸೀನು ಇಬ್ರು ಒಂದೇ ಮನೇಲಿದ್ರೂ ಪರವಾಗಿಲ್ಲ, ಆದ್ರೆ ಒಂದೇ ರೂಮಲ್ಲಿ ಇರಬಾರ್ದು. ನಿಜಾನೇ, ಈ ಷರತ್ತು ತುಂಬಾ ಮುಖ್ಯ. ಅವ್ರನ್ನ ಎಷ್ಟು ದೂರ ಇಡ್ತೀವೋ ಅಷ್ಟು ಒಳ್ಳೇದು. ಆದ್ಯ, ಏನ್ ಸೀನು? ಏನು ನಾನ್ ಯಾವಾಗ ಕರಿತೀನೋ ಅಂತ ಕಾಯೋ ಯಜಮಾನ್ರು ಈಗ ನನ್ನ ಕರೆದು ಯಾಕೆ ಹೇಗಿದ್ದೀರಾ? ಶ್ರೀಪತಿಯಿಂದ ಶ್ರೀಮತಿ ಯಾವಾಗ್ಲೂ ದೂರ ಇರ್ತಾರ. ಮನೇಲಿ ಯಾರು ದೊಡ್ಡವ್ರು ಇಲ್ಲ ಅಂತ ಇವರೇ ದೊಡ್ಡವ್ರಾಗ್ಬಿಟ್ಟಿದ್ದಾರೆ ಇವಾಗ. ಈ ಅತ್ತಿಗೆ ಎಲ್ಲಿ ಹೋದ್ರು? ಆಫೀಸಿಂದ ಬಂದಾಗ ಬ್ಯಾಗ್ನ ತಗೋ ಅಂತ ಹೇಳ್ಬೋದು. ಇನ್ನೇನು ತಗೋ ಅಂತ ಹೇಳ್ಬಾರ್ದು ಅಲ್ವಾ ಕಿಶೋರ್ ಅವ್ರೆ? ಹತ್ರ ಬಂದ್ರೆ ಇನ್ನೂ ಹತ್ರ ಆಗ್ಬೇಕು ಅನ್ಸುತ್ತೇನೋ ಅಲ್ವಾ ಯಜಮಾನ್ರೆ? ಅಯ್ಯೋ, ನೀನ್ ಈ ತರ ಹೇಳ್ತಾ ಇದ್ರೆ ನನಗೊಂಥರ ಆಗ್ತಿದೆ ಗೊತ್ತಾ? ಹೌದಾ? ಈ ಸೀನುನೇನಾದ್ರೂ ಪದ್ಮ ಅತ್ಗೆ ನೋಡಿದ್ರು ಅಂದ್ರೆ ಇನ್ನಷ್ಟೇ ಕತೆ. ಪದ್ಮ ಅತ್ಗೆನೆ ಕರ್ಕೊಂಡ್ ಬಂದು ಈ ಸೀನ್ ನ ತೋರಿಸ್ತೀನಿ. ಅವ್ರ ಹೊಟ್ಟೆ ಕಿಚ್ ಪಡೋದ್ ನೋಡಿ ನಾನು ಖುಷಿ ಪಡ್ತೀನಿ. ಅತ್ತಿಗೆ ಹಸು ಹಾಲು, ಎಮ್ಮೆ ಹಾಲು, ಮೇಕೆ ಹಾಲು ಅಂತ ಲೋಟದಲ್ಲಿ ಹಾಕೊಂಡ್ ಬರೋದಕ್ಕೆ ಅವಕಾಶ ಇಲ್ಲ. ನಿಮ್ ಮಗಳು ನನ್ ಮಗನ್ ಮಧ್ಯೆ ಸರಸ ಬೇಡ ಅಂತ ಹೇಳ್ತಿದ್ದೀರಾ ಅಷ್ಟೇ ತಾನೇ? ಹೌದಮ್ಮ, ಲಿಸ್ಟಲ್ಲಿ ತುಂಬಾ ಮೆನ್ಷನ್ ಮಾಡಿದ್ದೀನಿ. ಇದ್ರಲ್ಲಿ ಯಾವುದು ಮಿಸ್ ಆಗ್ಬಾರ್ದು. ಆದ್ಯ ನನ್ ಮಗನಿಗೆ ಮಿಸ್ಸಸ್ ಅಲ್ಲ, ಮಿಸ್ ಮ್ಯಾಚ್ ಅಂತ ಅರ್ಥ ಮಾಡ್ಕೊಳ್ಳೋ ಹಾಗೆ ನಾನ್ ಮಾಡ್ತೀನಲ್ಲ. ಏನಮ್ಮ, ಏನು ಮಾತಾಡ್ತಿಲ್ಲ? ನೀವು ಹಾಕಿರೋ ಷರತ್ತೆಲ್ಲ ಚಾಚು ತಪ್ಪದೆ ಹೇಗ್ ಪಾಲಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಭಾವನವ್ರೆ. ಹೌದು ಹೌದು,
ಮತ್ತೆ ಕರಿಮಣಿ ಪೋಣ್ಸು ಶಾಸ್ತ್ರ ಇಟ್ಕೊಂಡಿದಾರಲ್ಲ, ಅದನ್ ಬೇಡ ಅಂತೀರಾ? ನಾನು ಆಚಾರ ಸಂಪ್ರದಾಯಕ್ಕೆ ಅಡ್ಡ ಬರೋದಿಲ್ಲಮ್ಮ. ಈ 3 ತಿಂಗಳಲ್ಲಿ ನಾನು ಹಾಕಿರೋ ಕಂಡೀಷನ್ಗಳಿಗೆ ಕಂಟ್ರೋಲ್ನಲ್ಲಿದ್ದು ಸೀನು ಉದ್ಧಾರ ಆದರೆ ನಾನೇ ಪುರೋಹಿತರನ್ನ ಕರೆಸಿ ಇಬ್ರಿಗೂ ಶಾಂತಿ ಮುಹೂರ್ತ ಮಾಡಿಸ್ತೀನಿ. ಇವರೇನು ಅವರಿಬ್ಬರನ್ನು ಬೇರೆ ಮಾಡಬೇಕು ಅಂದ್ರೆ ಶಾಸ್ತ್ರ ಅಂತಿದ್ದಾರೆ. ಏನಾದ್ರೂ ಮಾಡಿ ಅವರಿಬ್ಬರನ್ನ ದೂರ ಮಾಡಿ ಆದ್ಯನ ಇಲ್ಲಿಂದ ಕಳಿಸ್ಬೇಕು. ನೋಡಿದ್ಯಾ ಕಿಶೋರ್ ಅವ್ರನ್ನ ಹೇಗ್ ಮರಳು ಮಾಡ್ಬಿಟ್ಟೆ? ಆ ಚೀಟಿ ಕೂಡ ಮಡ್ಚ್ಕೊಂಡ್ಬಿಡು. ಗಾಳಿಗೆ ಹಾರೋಗತ್ತೆ ಅಂತನಾ? ನಿಮ್ದೆಲ್ಲ ಗಾಳಿ ಮಾತೆ ಅಂತ. ಯಾಕೆ ಹಾಗೆ ಹೇಳ್ತಿದ್ಯಾ? ಇವಾಗ ನೀವು ನನ್ನ ಹಿಂದೆ ಬಂದ್ರೆ ನಿಮ್ಗೆ ಈಸ್ಟ್ ಮನ್ ಕಲರ್ ಅಲ್ಲಿ ಒಂದು ಫಿಲ್ಮ್ ತೋರಿಸ್ತೀನಿ, ಬನ್ನಿ. ಆದ್ಯಾ, ಆದ್ಯಾ, ಮತ್ ನನಗೆ ಇಲ್ಲಿ ನೋಡು, ತಗೋ. ಅದೇ ಬೇಕು. ನಾನಿದನ್ನ ತಿಂತಿದ್ದೀನಲ್ವಾ? ಫಸ್ಟ್ ನೈಟ್ ಅಲ್ಲಿ ಗಂಡ ಕುಡ್ದಿರೋ ಹಾಲನ್ನ ಹೆಂಡತಿ ಕುಡಿತಾಳಲ್ವಾ, ಅದೇ ತರ ಈಗ ನೀನ್ ತಿಂದಿರೋ ಆಪಲ್ನ ನಾನ್ ತಿಂತೀನಿ. ತಗೋ, ತಿನ್ಸು. ಎಂಜಿಲ್ ಹಣ್ಣನ್ನ ಹೇಗ್ ತಿಂತಾ ಇದ್ದಾನೆ ನೋಡು ನನ್ ಮಗ. ಇನ್ನು ಏನೇನ್ ಮಾಡ್ತಾನೋ ಅದನ್ನು ನೋಡಿ. ಛೀ ಯಾಕೆ? ಅದು ನಾನ್ ತಿಂದಿರೋ ಆಪಲ್ನ ನೀನು ತಿಂದೆ ಅಲ್ವಾ? ಮಧುರವಾದ ನಮ್ಮ ಮನ್ಸುಗಳು ಎರಡು ಒಂದಾಗಿರೋವಾಗ ಏನೇ ಮಾಡಿದ್ರು ಸರಿನೇ. ನೀನ್ ತಿಂದಿರೋ ಆಪಲ್ ನಾನ್ ತಿಂದ್ರೆ ಅಮೃತ ತರ ಇರುತ್ತೆ ಹೊರತು ಎಂಜಲ್ ಹೇಗಾಗತ್ತ? ಚಿಚ್ಚಿ. ಅಬ್ಬಾ, ಯಜಮಾನ್ರು ಕವಿತೆಗಳನ್ನ ಹೇಳ್ತಿದ್ದೀರಾ. ಇನ್ನೊಂದು ಕವಿತೆ ಹೇಳ. ಹೇಳು. ಇವಾಗ ಹೇಳಿ ಅತ್ಗೆ. ಕಿಶೋರ್ ಭಾವನವ್ರು ಹೇಳಿದ್ದಕ್ಕೋ ನೀವು ಬರ್ಕೊಂಡಿದ್ದಕ್ಕೋ ಇಲ್ಲಿ ನಡೀತಾ ಇರೋದಕ್ಕೋ ಏನಾದ್ರೂ ಸಂಬಂಧ ಇದೆಯಾ? ಯಾಕಸ್ಮಿತಾ ಇಲ್ಲಿಗೆ ಕರ್ಕೊಂಡ್ ಬಂದೆ? ಏನ್ ನೀವು? ಅವ್ರು ಬಂದು ನಿಮ್ ಮಗ ಮತ್ತೆ ಸೊಸೆನ ಕರ್ಕೊಂಡ್ ಹೋಗ್ತೀನಿ ಅಂದ್ರೆ ನೀವ್ ಅಲ್ಲಿ ಸುಮ್ನೆ ನಿಂತ್ಕೊಂಡ್ ನೋಡ್ತಿದ್ದೀರಲ್ಲ. ಅಂದ್ರೆ 16 ದಿನದ ಶಾಸ್ತ್ರ ಅಂತಿದಾರಲ್ವಾ, ಅದಕ್ಕೆ ಕರ್ಕೊಂಡ್ ಹೋಗ್ಬಿಡ್ತಾರಾ? ಯಾರು ಎಲ್ಲಿಗೂ ಹೋಗೋ ಅವಶ್ಯಕತೆ ಇಲ್ಲ. ಅವ್ರಿಬ್ರಿಗೂ ಆಗಲ್ಲ ಅಂತ ಹೇಳಿ ಕಳಿಸ್ಬಿಡಿ. ಗಂಡ ಹೆಂಡತಿ ಮನೆವರೆಗೂ ಬಂದು ಕೂಗಿದಾರಲ್ವಮ್ಮ. ಬೇಡ ಅಂದ್ರೆ ಚೆನ್ನಾಗಿರೋದಿಲ್ಲ. ಯಾರಿಗ್ ಚೆನ್ನಾಗಿರಲ್ಲ? ಯಾಕೆ ಚೆನ್ನಾಗಿರಲ್ಲ? ಏನು ಪರವಾಗಿಲ್ಲ. ಅವರಿಬ್ರು ಹೋಗೋದು ಬೇಕಾಗಿಲ್ಲ. ಅವರಿಬ್ರು ಹೋಗೋದು ನನಗಿಷ್ಟ ಇಲ್ಲ. ಯಾಕಮ್ಮ, ಮನೇಲಿ ನೀನೊಬ್ಳಿಗೆ ಬೋರ್ ಆಗುತ್ತೆ ಅಂತನಾ? ಅಲ್ಲ, ಆ ರಾಜಲಕ್ಷ್ಮಿ ಮತ್ತೆ ಆದ್ಯ ಸೇರ್ಕೊಂಡು ಹಬ್ಬ ಮಾಡ್ತಾ ಇದ್ರೆ ಆ ರಾಜಾರಾಮ್ ಮತ್ತೆ ಜಾನಕಿ ಅವರು ನಿಮ್ಗಿಂತ ಸಂತೋಷವಾಗಿರ್ತಾರೆ. ಅದು ನನಗಿಷ್ಟ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ನೀವೇನ್ ಬೇಕಾದ್ರೂ ಹೇಳ್ಕೊಳ್ಳಿ. ಅವ್ರು ಬಂದಿರೋ ದಾರಿಲಿ ಉಸಿರು ಬಿಡ್ದಂಗ ಅವ್ರು ವಾಪಸ್ ಹೋಗ್ಬೇಕು. ಇನ್ನೂ ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಚಿಕ್ಕ ಸೊಸೆ ಮಾತಿಗೆ ಬೆಲೆ ಕೊಡಲ್ವಾ? ನಮ್ಮ ಅಪ್ಪ ಅಮ್ಮನ ಆಸ್ತಿಗೆ ವಾರಸ್ದಾಳು ನಾನೊಬ್ಳೆ. ಯೋಚನೆ ಮಾಡಿ. ಅಯ್ಯೋ, ಅಷ್ಟು ಆಸ್ತಿನ ಒಂದ್ ಮಾತಿಗೋಸ್ಕರ ಕಳ್ಕೊಳ್ಳೋದಿಲ್ಲ. ಅವ್ರು ಹೋಗದೆ ಇರೋ ಹಾಗೆ ಏನಾದ್ರೂ ಮಾಡ್ಬೇಕು. ನೋಡಿಮ್ಮ, ನಾವು ಹೇಳ್ಬೇಕಾಗಿರೋದು ಹೇಳಾಯ್ತು. ನಾಳೆ ನೀವೆಲ್ಲರೂ ಸೇರಿ ನಮ್ಮ ಮನೆಗೆ ಬರ್ಬೇಕಮ್ಮ. ಎಲ್ರೂ ಜೊತೆಲಿ ಹಬ್ಬ ಆಚರಿಸೋಣ. ಆದ್ರೆ ಬೀಗ್ರೆ ಅದು. ಅಯ್ಯೋ, ಅಷ್ಟೊಂದು ಮರ್ಯಾದೆಯಿಂದ ಕರಿತಾ ಇದ್ದಾರೆ, ನಿಂದೇನೆ. ನಾಳೆ ಉಟ್ಕೊಳ್ಳೋದಿಕ್ಕೆ ಹೊಸ ಸೀರೆ ಇಲ್ವಾ? ಇವತ್ ಸಂಜೆನೆ ಶಾಪಿಂಗ್ ಮಾಡಿದ್ರಾಯ್ತು ಬಿಡು. ಅಯ್ಯೋ, ಸುಮ್ನೆ ಇರ್ರಿ. ಶಾಪಿಂಗ್ ಬಗ್ಗೆ ಅಲ್ಲ ರೀ. ಪ್ರಮೀಳಾ ಅವರೇ, ನಿಮ್ಮ ಪದ್ಧತಿ ಏನಾದ್ರೂ ಇದ್ರೆ ನೀವು ನಮ್ಮ ಹತ್ರ ಹೇಳಿ. ನಾವದನ್ನ ಶಿರಸ ವಹಿಸಿ ಪಾಲಿಸ್ತೀವಿ. ಹೀಗೆ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಆಸೆನ ನೆರವೇರಿಸದೇ ಇರೋದಕ್ಕೆ ಕ್ಷಮಿಸ್ಬೇಕು. ನಿಮ್ ಮಗಳನ್ನ ನನ್ನ ಮಗನ ಕಳ್ಸೋದಕ್ಕೆ ಆಗೋದಿಲ್ಲ.
ಯಾಕೆ ಅಮ್ಮ? ಯಾಕಮ್ಮ? ಯಾಕಾಗಲ್ಲ? 16 ದಿವಸದ ಶಾಸ್ತ್ರನ ಹುಡುಗನ್ ಮನೇಲಿ ಮಾಡ್ತಾರ ಕಣೋ, ಹುಡುಗಿ ಮನೇಲಲ್ಲ. ಅದಕ್ಕೆ ನಿಮ್ಮನ್ ಕಳ್ಸೋಕ್ ಆಗೋದಿಲ್ಲ ಕಣ.